ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್. ರಬ್ಬಿ ಇಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹಲಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಖಹು ಖೌಲಿ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಕೇಂದ್ರ ಸೈಯದ್ ಮದನಿ ಅವರ ಉರೂಸ್ನ ಈ ಉದ್ಘಾಟನಾ ಸಮಾರಂಭದಲ್ಲಿ ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದರ್ಗಾದ ಕಮಿಟಿಯ ಅಧ್ಯಕ್ಷರಾದಂತಹ ಹನೀಫಾಜಿಯವರೇ, ಉಪಾಧ್ಯಕ್ಷರಾದಂತಹ ಅಶ್ರಫ್ರವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಔಲಿಯಾಗಳ ಮೋಜಿಜಾತ್ ಏನು ಅನ್ನೋದನ್ನು ಸುದೀರ್ಘವಾಗಿ ವಿವರಿಸಿದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಅವರ ಒಂದು ಸನ್ನಿಧಿಯಲ್ಲಿ ಸುದೀರ್ಘವಾಗಿ ಔಲಿಯಾಗಳ ಮೋಜಿಜಾತ್ನ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ವಿಧಾನಸಭಾ ಸಭಾಧ್ಯಕ್ಷರಾದಂತಹ ಯು.ಟಿ. ಖಾದರ್ ಅವರು ಮತ್ತು ಹಲವಾರು ಸಾದಾತ್ಗಳು, ಉಲೆಮಾಗಳು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ. ನನ್ನ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂಥ ಎಲ್ಲ ಬಂಧುಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸುದೀರ್ಘವಾದ ಒಂದು ಮಾತುಕತೆಗೆ ವೇದಿಕೆ ಅಲ್ಲ, ಈಗಾಗಲೇ ಹಲವಾರು ಗಣ್ಯರು ಮಾತಾಡಿದ್ದಾರೆ. ಆದರೆ ದರ್ಗಾದ ಅಧ್ಯಕ್ಷರು, ಉಪಾಧ್ಯಕ್ಷರು ನನ್ನನ್ನು ಪ್ರೀತಿಯಿಂದ ಇಲ್ಲಿಗೆ ಕರೆದಿದ್ದಾರೆ. ನಾನು ಒಬ್ಬ ಅತಿಥಿಯಾಗಿ ಇಲ್ಲಿ ಬಂದಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ಉಂಟಾಗುವುದು ಈ ಸೈಯದ್ ಮದನಿಯವರ ದರ್ಗಾದ ಈ ಔಲಿಗಳ ಈ ಸನ್ನಿಧಿಯಲ್ಲಿ ಸಾದಾತುಗಳ, ಉಲಮಾಗಳ ವೇದಿಕೆಯಲ್ಲಿ ಭಾಗಿಯಾಗಿರುವುದೇ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಧಾರ್ಮಿಕ ವಿಚಾರಗಳನ್ನು ಹಲವಾರು ಉಸ್ತಾದಗಳು ಮಾತಾಡ್ಬೋದು. ಒಂದೆರಡು ವಿಷಯಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆ ಗೊತ್ತಿದೆ, ಇಲ್ಲಿ ಪ್ರಸ್ತಾಪ ಆಯಿತು, ನಿನ್ನೆ ತಾನೇ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ 27 ಜನರು ಮೃತರಾಗಿದ್ದಾರೆ. ಈ ಘಟನೆಯನ್ನ ಈಗಾಗಲೇ ದರ್ಗಾದ ಅಧ್ಯಕ್ಷರು ಖಂಡಿಸಿದ್ದಾರೆ. ನಾವೆಲ್ಲರೂ, ಎಲ್ಲ ಭಾರತೀಯರು ಕೂಡ ಖಂಡಿಸಿದ್ದೇವೆ. ಜಾತಿ, ಮತ, ಧರ್ಮ, ವರ್ಗ ಭೇದವಿಲ್ಲದೆ ಈ ಘಟನೆಯನ್ನು ನಾವು ಖಂಡಿಸಿದ್ದೇವೆ ಮತ್ತು ಆ ಕುಟುಂಬಗಳೊಂದಿಗೆ ಐಕ್ಯದಾರ್ಢ್ಯತೆಯನ್ನು ಕೂಡ ನಾವು ಪ್ರಕಟಪಡಿಸಿದ್ದೇವೆ. ಇದು ಭಾರತೀಯ ಮುಸಲ್ಮಾನರೆಲ್ಲರೂ ಕೂಡ ಇದನ್ನ ಖಂಡಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಕೆಲವು ಮಾಧ್ಯಮಗಳು ಇದನ್ನ ಮುಸ್ಲಿಮರ ಹೆಸರಿನಲ್ಲಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಿಜವಾಗಿ ನಡೆದದನ್ನ ಇಲ್ಲಿ ಮಾಧ್ಯಮಗಳು ತೋರಿಸ್ತಾ ಇಲ್ಲ. ಅಲ್ಲಿ ಆ ಘಟನೆ ನಡೆದಾಗ ಅಲ್ಲಿ ಉಳಿದಂತಹ ಪ್ರವಾಸಿಗಳನ್ನ ಅಲ್ಲಿಂದ ಕೆಲವರು ತಲೆ ಮೇಲೆ, ಕೆಲವರು ಕುದುರೆಯ ಮೇಲೆ ಹೊತ್ತುಕೊಂಡು ಬಂದದ್ದು ಮುಸಲ್ಮಾನರು. ಆ ಗಾಯಾಳುಗಳಿಗೆ ಬೇಕಾದಂತ ಸೌಲಭ್ಯಗಳನ್ನು ಮಾಡಿಕೊಟ್ಟದ್ದು ಮುಸಲ್ಮಾನರು. ಅಷ್ಟೇಕೆ ನೀವು ನೋಡಿದ್ದೀರಿ, ಅಲ್ಲಿ ಒಬ್ಬ ಕಾಶ್ಮೀರಿ ಯುವಕ ಮುಸಲ್ಮಾನ ಆ ಭಯೋತ್ಪಾದಕ ದಾಳಿಯಿಂದ ಇವರ ಕುದುರೆಯಲ್ಲಿದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡಲಿಕ್ಕೆ ಆ ಮುಸ್ಲಿಂ ಯುವಕ, ಕಾಶ್ಮೀರಿ ಯುವಕ ತಯಾರಾಗ್ತಾನೆ. ಭಯೋತ್ಪಾದಕರ ಗನ್ನನ್ನ ಕಸಿಯುವ ಕೆಲಸವನ್ನು ಕೂಡ ಮಾಡಿದಾಗ ಅವನ ಮೇಲೆ ಗುಂಡಾಕಿ ಅವರು ಹುತಾತ್ಮರಾಗ್ತಾರೆ. ಆದರೆ ಮಾಧ್ಯಮಗಳು ಇದನ್ನು ತೋರಿಸ್ತಾ ಇಲ್ಲ. ಮಾಧ್ಯಮಗಳು ಸಂಪೂರ್ಣವಾಗಿ ಇದರ ಹೊಣೆ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ವಿಷಾದನೀಯ. ಹಾಗಾಗಿ ಭಯೋತ್ಪಾದನೆಗೆ ಧರ್ಮ ಇಲ್ಲ. ಭಯೋತ್ಪಾದನೆ ಅನ್ನುವಂಥದ್ದು ಭಯೋತ್ಪಾದನೆ, ಅದು ಯಾರು ಮಾಡಿದ್ರು ಸರಿ.
ಇವತ್ತು ಬಿಜೆಪಿ ನಾಯಕರು ಪುಂಖಾನುಪುಂಖವಾಗಿ ಹೇಳ್ತಾ ಇರ್ಬೇಕಾದ್ರೆ ಬರೀ ಮುಸಲ್ಮಾನರು ಒಂದು ಧರ್ಮದ ಆಧಾರದಲ್ಲಿ ಹೇಳ್ತಾ ಇರ್ಬೇಕಂತ ನಾವು ಕೇಳಬೇಕಾಗ್ತದೆ. ಮಾಲೇಗಾಂವ್ ಮಸೀದಿಯಲ್ಲಿ 6 ಜನರನ್ನ ಹತ್ಯೆಗೈದು ಸಾಕಷ್ಟು ಜನ ಗಾಯಾಳುಗಳಾದ ಆ ಒಂದು ಘಟನೆಯಲ್ಲಿ ಪ್ರಮುಖ ಆರೋಪಿ ಸಾಧ್ವಿ ಪ್ರಜ್ಞಾ ಸಿಂಗ್ ಬಿಜೆಪಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದು ಅನ್ನೋದನ್ನ ಇಲ್ಲಿ ತಿಳಿಸಬೇಕಾಗ್ತದೆ. ಅದು ಮಾಲೇಗಾಂವ್ ಬ್ಲಾಸ್ಟ್ ಇರ್ಬೋದು, ಅದು ಸಂಜೋತಾ ಬ್ಲಾಸ್ಟ್ ಇರ್ಬೋದು, ಅದು ಮಕ್ಕಾ ಮಸ್ಜಿದ್ನ ಬ್ಲಾಸ್ಟ್ ಇರ್ಬೋದು. ಅಲ್ಲೆಲ್ಲ ಇದ್ದದ್ದು ಈ ರೀತಿಯ ಹಿಂದುತ್ವವಾದಿ ಸಂಘಟನೆಗಳ ಪ್ರಮುಖರು, ಕರ್ನಲ್ ಪುರೋಹಿತ್ ರಂತವರು. ಮೊನ್ನೆ ನಿಮ್ಗೆ ಗೊತ್ತಿದೆ, ಇಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೇನೆ, ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಮಾಲೇಗಾಂವ್ ಬ್ಲಾಸ್ಟ್ ಕೇಸ್ ನಲ್ಲಿ NIA ಮರಣದಂಡನೆ ವಿಧಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದೆ ಅನ್ನೋದನ್ನ ಈ ಬಿಜೆಪಿಯ ನಾಯಕರಿಗೆ ನಾನು ನೆನಪಿಸ್ಕ ಬಯಸ್ತೇನೆ. ಈ ಮುಸಲ್ಮಾನರ ಟಾರ್ಗೆಟ್ ಮಾಡುವುದನ್ನ ಬಿಡಿ. ಭಯೋತ್ಪಾದನೆ ಅನ್ನುವಂಥದ್ದು ಅದು ಯಾರು ಮಾಡಿದ್ರು ತಪ್ಪು ಅನ್ನುವಂಥದ್ದನ್ನು ಸುಲ್ತಾನುಲ್ ಉಲಮಾ ಸೇರಿದಂತೆ ಎಲ್ಲಾ ಉಲಮಾಗಳು, ಎಲ್ಲಾ ಸಂಘಟನೆಗಳು, ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಮುಸ್ಲಿಂ ಮುಖಂಡರು ತಿಳಿಸಿದ್ದಾರೆ, ಅದನ್ನ ಖಂಡಿಸಿದ್ದಾರೆ. ಹಾಗಾಗಿ ಈ ಪೋಲರೈಸೇಷನ್ ಮಾಡುವಂತ ಈ ಕೆಲಸ, ಈ ನೀಚ ಕೆಲಸವನ್ನ, ಇದರಿಂದ ರಾಜಕೀಯ ಲಾಭ ಪಡೆಯುವ ನೀಚ ಕೆಲಸವನ್ನ ಬಿಡಬೇಕು. ನಾವು ಗಮನಿಸಬೇಕಾದದ್ದು, 1,000 ಪ್ರವಾಸಿಗರಿರುವ ಆ ಸ್ಥಳದಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬನೇ ಒಬ್ಬ ಆರ್ಮಿ ಇರಲಿಲ್ಲ. ಭದ್ರತಾ ವೈಫಲ್ಯ ಮತ್ತು ಏನು ಗುಪ್ತಚರ ಇಲಾಖೆಯ ವೈಫಲ್ಯವೇ ಅದಕ್ಕೆ ಕಾರಣವಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. 2 ತೂಗುಗತಿಗಳು ನಮ್ಮ ಮೇಲೆ ಇದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ಬಗ್ಗೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟರು ಕೂಡ ನಾವು ಮುಸಲ್ಮಾನರು, ಭಾರತೀಯ ಮುಸಲ್ಮಾನರು, ಅದೇ ರೀತಿ ಜಾತ್ಯತೀತವಾದಿಗಳು, ಸಂವಿಧಾನ ಪ್ರೇಮಿಗಳು, ಯಾಕೆ ನಾವು ವಿರೋಧಿಸ್ತಿದೀವಿ ಅಂತಂದ್ರೆ ಇದು ಸಂವಿಧಾನ ವಿರೋಧಿ ಆಗಿದೆ ಅನ್ನುವಂಥ ಕಾರಣಕ್ಕೆ, ಆರ್ಟಿಕಲ್ 25, 26 ನ ವಿರೋಧಿ ಆಗಿದೆ ಅನ್ನೋಂಥ ಕಾರಣಕ್ಕೆ. ಹಾಗಾಗಿ ನಾವು ಕೋರ್ಟ್ ನಲ್ಲಿ ಸಣ್ಣ ಮಟ್ಟದ ರಿಲೀಫ್ ಸಿಕ್ಕಿದೆ ಅನ್ನೋಂಥ ಕಾರಣಕ್ಕೆ ನಾವು ನಮ್ಮ ಹೋರಾಟವನ್ನ, ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಬಾರ್ದು. ಅಲ್ಹಮ್ದುಲಿಲ್ಲಾ ದಕ್ಷಿಣ ಕನ್ನಡದ ಉಲಮಾ ನೇತೃತ್ವಕ್ಕೆ ನಾನು ಸಲ್ಯೂಟ್ ಹೊಳ್ತೇನೆ, ಅವರಿಗಾಗಿ ದುವಾ ಮಾಡ್ತೇನೆ. ಇದೇ ಮೊನ್ನೆ 18ನೇ ತಾರೀಕು ಏನು ಅಡ್ಯಾರ್ ಕಣ್ಣೂರಿನಲ್ಲಿ ಇಡೀ ಭಾರತವೇ ನಿಬ್ಬೆರಗಾಗುವಂತಹ ಒಂದು ಅತ್ಯುತ್ತಮ ಸಮಾವೇಶ, ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡದ್ದು ಉಲಮಾ ಕೋಆರ್ಡಿನೇಷನ್ ಕಮಿಟಿ. ಅಲ್ಹಮ್ದುಲಿಲ್ಲಾ ನಮಗೆಲ್ಲರೂ ಕೂಡ ಅದು ಪ್ರೇರಣೆ. ಅದು ಒಂದರಲ್ಲಿ ನಿಲ್ಲಬಾರದು. ಸುಪ್ರೀಂ ಕೋರ್ಟ್ ನಲ್ಲಿ ಏನೋ ರಿಲೀಫ್ ಸಿಕ್ಕಿದೆ ಅನ್ನೋಂಥ ರೀತಿಯಲ್ಲಿ ನಾವು 5-6 ತಿಂಗಳು ನಡೀಬಹುದು. ಆ ಕಾರಣಕ್ಕೆ ನಮ್ಮ ಪ್ರತಿಭಟನೆಗಳು, ನಮ್ಮ ಪ್ರತಿರೋಧಗಳು ಶಾಂತಿಯುತ ರೀತಿಯಲ್ಲಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಅದು ಮುಂದುವರಿಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಮಂಡಿಸ್ತೇನೆ. 2ನೇ ವಿಚಾರ, ಕರ್ನಾಟಕದ ಮುಸ್ಲಿಂ ಸಮುದಾಯ, ಉಲಮಾಗಳು ಎಲ್ಲರೂ ಕೈಗೊತ್ತಿಕೊಳ್ಳಬೇಕಾದದ್ದು ಏನು, ಕರ್ನಾಟಕ ಸರ್ಕಾರ ಕಾಂತರಾಜ್ ಆಯೋಗದ ಮೂಲಕ ಜಾತಿ ಗಣತಿಯನ್ನ ಮಾಡಿದೆ. ಆ ಜಾತಿ ಗಣತಿಯ ಹಿಂದುಳಿದ ವರ್ಗ 70% ಹಿಂದುಳಿದ ವರ್ಗಗಳಿದ್ದಾರೆ ಅನ್ನುವಂಥ ವರ್ಗೀಕರಣ ಮಾಡಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಆ ಒಂದು ಸಮಿತಿ, ಅಂದ್ರೆ ಹಿಂದುಳಿದ ವರ್ಗದಲ್ಲಿ, ಅಂದ್ರೆ 70% ಹಿಂದುಳಿದ ವರ್ಗದಲ್ಲಿ 18.83% ಇರುವಂತಹ ಮುಸಲ್ಮಾನರಿಗೆ 8% ಮೀಸಲಾತಿಯನ್ನು ಕೊಡಬೇಕು ಅಂತ ಏನು ರೆಕಮೆಂಡ್ ಮಾಡಿದೆ. ಈ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಎಚ್ಚೆತ್ತುಕೊಳ್ಬೇಕು. ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಮುಖಂಡರು, ಎಲ್ಲಾ ಉಲಮಾಗಳು ವಕ್ಫ್ ಅಮೆಂಡ್ಮೆಂಟ್ ನೊಂದಿಗೆ ಈ ವಿಚಾರವನ್ನು ಕೈಗೆತ್ತಿಕೊಂಡು ಸರ್ಕಾರಕ್ಕೆ ಒತ್ತಡವನ್ನು ತರುವಂತ ಕೆಲಸ ಮಾಡಬೇಕು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯದ ಬಲಾಢ್ಯ ಜಾತಿಗಳು, ಆ ಜಾತಿಗೆ ಸೇರಿದ MLAಗಳು, ಮಿನಿಸ್ಟರ್ಗಳು ಸಿದ್ದರಾಮಯ್ಯನವರಿಗೆ ಒತ್ತಡ ತರ್ತಾ ಇದ್ದಾರೆ. ಇದು ಬರಬಾರ್ದು ಅಂತ, ಈ ಜಾರಿ ಆಗಬಾರ್ದು ಅಂತೇಳಿ. ಹಾಗಾಗಿ ಏನು ಈ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯ, ಎಲ್ಲ ಹಿಂದುಳಿದ ಆಯೋಗಗಳ ವರದಿಗಳು ಕೂಡ ಈ ಸಮುದಾಯವನ್ನ ಅತ್ಯಂತ ಹಿಂದುಳಿದೆ ಅಂತ ಹೇಳಿದ ಕಾರಣಕ್ಕೆ ನಾವು ರಿಸರ್ವೇಶನ್ಗೆ ಅತ್ಯಂತ ಅರ್ಹರು. ಆ ಕಾರಣಕ್ಕೆ ಈ ವಿಚಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಹೋರಾಟದ ಮೂಲಕ ನಮ್ಮ ಹಕ್ಕು, ನಮ್ಮ ಸಂವಿಧಾನದ ಹಕ್ಕನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲ ಈ ಒಂದು
ದರ್ಗಾ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಹಲವು ದಿನಗಳಿಂದನೇ ಈ ಒಂದು ಸಂಭ್ರಮದಿಂದ ಉರುಸನ್ನ ಆಚರಣೆ ಮಾಡಬೇಕು ಅನ್ನುವಂತ ಒಂದು ಇಚ್ಛೆಯಿಂದ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಗ್ರ್ಯಾಂಡ್ ಮಸೀದಿಯ ಉದ್ಘಾಟನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಶುಭವನ್ನು ಕೊಡುತ್ತಾ ಅಲ್ಲಾಹು ರಬ್ಬುಲ್ ಇಜ್ಜತ್ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುವ ಈ ಕಮಿಟಿಯವರಿಗೆ ಅಲ್ಲಾಹು ದೀರ್ಘಾಯಸ್ಸು ನೀಡಲಿ. ಅವರು ಏನೆಲ್ಲ ಮನಸ್ಸಿನಲ್ಲಿ ಒಂದು ಸದುದ್ದೇಶ ಇದೆಯೋ ಅಲ್ಲಾಹು ಅದನ್ನ ಈಡೇರಿಸಲಿ. ಮುಂದಿನ ದಿನಗಳಲ್ಲಿ ಉಳ್ಳಾಲ ದರ್ಗಾದ ವತಿಯಿಂದ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೇಕಾಗುವ IAS IPS ತರಬೇತಿಗಾಗಿ ಒಂದು ಆ ಕಚೇರಿಯನ್ನು ಅಂದ್ರೆ ಸೆಂಟರ್ ನ ತೆರೆಯುವುದರ ಮೂಲಕ, ಇಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಒಳ್ಳೆಯ ಸೆಂಟರ್ ನಲ್ಲಿ ಕಳಿಸಿ ಸ್ಪಾನ್ಸರ್ ಮಾಡುವಂತಹ ಕೆಲಸ ಆಗ್ಲಿ. ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಉತ್ತಮ ಒಂದು ಎತ್ತರಕ್ಕೆ ಬೆಳೆಯುವಂತದಕ್ಕೆ ನಾವೆಲ್ಲರೂ ಕೂಡ ಒಂದಾಗೋಣ. ಅದೇ UT ಖಾದರ್ ಸಾಹೇಬರು ಕೂಡ ಸಂದೇಶವನ್ನು ಕೊಟ್ಟರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನಾವೆಲ್ಲರೂ ಮುಂದುವರಿಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ. ಅಲ್ಲಾಹು ರಬ್ಬುಲ್ ಇಜ್ಜತ್ ನಮಗೆ ತೌಫೀಕ್ ನೀಡಲಿ ಅಂತ ಹೇಳ್ತಾ ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದ ದರ್ಗಾ ಕಮಿಟಿಯವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ ನಾನು ಮಾತನ್ನು ಮುಗಿಸ್ತೇನೆ. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.